ನಾವು ಯಾಕೆ ನೀವು ಆಕ್ಚುಲಿ ಬಿಡ್ತೀರಾ, ಅದಕ್ಕೂ ಕೆಳಗಡೆ ವಿಡ್ರಾ ಮಾಡೋಕು ಏನು ಆಪ್ಷನ್ ಕೊಟ್ಬಿಟ್ಟು ಅವರು ಒನ್ ಸೈಡ್ ವಿಡ್ರಾ ಮಾಡೋಕೆ ಆಪ್ಷನ್ ಕೊಡ್ತಾರೆ, ಆಮೇಲೆ ವಿಡ್ರಾ ಮಾಡ್ಬಿಟ್ಟು ಪೆನಾಲ್ಟಿ ಕೂಡ ಮಾಡ್ತಾರೆ. ಮತ್ತೆ ಇದನ್ನೆಲ್ಲ ಈಗ ಬ್ಯಾಂಕ್ಗಳ ರಾಷ್ಟ್ರೀಕರಣ ಆದ್ಮೇಲೆ RBIಗೆ ಒಂದು ನೀತಿ ಇತ್ತು. ಈಗ RBI ಯಾವುದೇ ನೀತಿಯನ್ನು ಸಹ ಗ್ರಾಹಕರ ಪರವಾಗಿ ಅನುಸರಿಸ್ತಾ ಇಲ್ಲ, ಎಲ್ಲಾ ಬ್ಯಾಂಕ್ಗಳ ಪರವಾಗಿ ಅನುಸರಿಸ್ತಾ ಇದೆ. ಇದನ್ನ ಈಗ ಸಂಸದೀಯ ಸಮಿತಿ ಒಂದು ಶಿಫಾರಸು ಮಾಡಿದೆ. ಇದೊಂದು ಕಾನೂನಾಗಿ ಬರ್ಬೇಕು ಅಂತ ಅನ್ಸಲ್ವಾ? ತಮ್ಗೇನ್ ಅನ್ಸುತ್ತೆ? ಬ್ಯಾಂಕ್ ಆಕ್ಚುಲಿ ಅದೇ ಇವಾಗ ಕರೆಂಟ್ ಸಿಚುವೇಶನ್ ಹತ್ರ ನೀವು ಏನು ಹೇಳಿದಿರೋ ಹತ್ರನೇ ಇದೆ. ಬ್ಯಾಂಕ್ ಫೇವರಬಲ್ ಆಂಬುಡ್ಸ್ಮನ್ ಎಲ್ಲ ಬ್ಯಾಂಕ್ ಫೇವರಬಲ್ ಡಿಸಿಷನ್ ಬರ್ತಾ ಇದೆ. ಇವನ್ ಯಾವತ್ತೂ ಗ್ರಾಹಕರ ಪರವಾಗಿ ಮಾತಾಡ್ತಾ ಇಲ್ಲ ಇತ್ತೀಚೆಗೆ. ಇಲ್ಲ, ಹತ್ರ ಅಲ್ಲ, ಏರ್ಲಿಯರ್ ಎಲ್ಲ ಹತ್ರ ಇತ್ತು ಮೇಡಮ್. ಏರ್ಲಿಯರ್ ಎಲ್ಲ ಬ್ಯಾಂಕ್ ಆಂಬುಡ್ಸ್ಮನ್ ಫುಲ್ಲು ಬ್ಯಾಂಕ್ಗೂ ಸ್ವಲ್ಪ ಭಯ ಇತ್ತು. ಆಂಬುಡ್ಸ್ಮನ್ ಫುಲ್ಲು ಕಸ್ಟಮರ್ ಫೇವರ್ ಡಿಸಿಷನ್ ಬರ್ತಾ ಇತ್ತು. ಇವಾಗ 100% ನಾವು ಹೇಳಕ್ ಆಗದಿಲ್ಲ, ಬಟ್ ಆತರ ತುಂಬಾ ಕೇಸ್ ಇದೆ. ನಮ್ದು ಪರ್ಸನಲ್ ಕೇಸು ತುಂಬಾ ಇದೆ. ಅದು ಏನು ಮೆರಿಟ್ ತಗೊಳ್ಳೋದೇ ಇಲ್ಲ. ಜಸ್ಟ್ ಆಕ್ಚುಲಿ ನಾವು ಓನ್ಲಿ ಇಷ್ಟು ಕೇಸು ರಿಸಾಲ್ವ್ ಮಾಡಿದೀನಿ ಅಷ್ಟೇ ಕೌಂಟಿಂಗ್ ಮಾಡ್ತಾರೆ. ಪ್ರಾಪರ್ ರೆಸೊಲ್ಯೂಷನ್ ಕಸ್ಟಮರ್ಗೆ ಸಿಕ್ಕೋದೇ ಇಲ್ಲ. ಈಗ ಸರ್ ತಮಗೆ ಕೇಳಿಸ್ತಾ ಇದೆ, ಕನೆಕ್ಟ್ ಇದೆಯಾ ನೋಡಿ? ಬ್ಯಾಂಕ್ ವ್ಯವಹಾರ ಮಾಡ್ಬೇಕು ಅಂದ್ರೆ ಫುಲ್ ಅಕ್ಷರಸ್ಥರಾಗಬೇಕು. ಲಿಟ್ರಸಿ ನಮ್ ದೇಶದಲ್ಲಿ ಕಡಿಮೆ. ಅಂದ್ರೆ ಬ್ಯಾಂಕ್ ಅಲ್ಲಿರೋರು ವ್ಯವಹಾರವನ್ನ ಹೇಳ್ಕೊಡದೆ ಒಂದ್ ರೀತಿ ಚೀಟ್ ಮಾಡ್ತಾ ಇದ್ದಾರೆ. ಇದು ಬಹಳ ತೀವ್ರವಾಗಿದೆ. ತಮಗ್ ನ್ಯಾಯ ಬರ್ಬೇಕು ಅಂದ್ರೆ ಜನ ಯಾವ ರೀತಿ ವರ್ತಿಸ್ಬೇಕು, ನೀವು ಅವ್ರಿಗೇನ್ ಹೇಳ್ಕೊಡ್ತೀರಾ? ಮೇಡಮ್ ಏನು ಅಂದ್ರೆ ನಮ್ದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇದೆ. ನಾವು ಲೋನ್ ತಗೊಂಡು ನಾವು 100% ರೀಪೇ ಮಾಡ್ತಾ ಇತ್ತು. ನಮ್ ಕಡೆ ತಪ್ಪೇನು ಇಲ್ಲ ಅಂದ್ರೆ ನಮ್ದು ಒಂದು ಸ್ಟ್ರೆಂತ್ ಸಿಗ್ತೈತೆ ನಾವು ಕ್ವಶನ್ ಮಾಡೋದಕ್ಕೂ. ನಾವು ಆಕ್ಚುಲಿ ಲೋನ್ ತಗೊಂಡು ಪ್ರಾಪರ್ EMI ಕಟ್ಟಿಲ್ಲ, ಅದು ಇದು ಇಶ್ಯೂಸ್ ಎಲ್ಲ ಇದೆ ಅಂದ್ರೆ ನಮಗೂ ಏನು ಹೇಳೋಕೆ ಅವಕಾಶ ಇಲ್ಲ. ನಾವು ಕ್ಲಿಯರ್ ಆಗಿ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಗೆ ಅವಕಾಶ ಇದೆ. ಫಸ್ಟ್ ನಾವು ನಮ್ದು ದುಡ್ಡಿದೆ ಅಂತ ನಮ್ಗೂ ಗೊತ್ತಾಗ್ಬೇಕು. ನಾವು ಸಾಲ ತಗೊಂಡಿದೆ ಅಂದ್ರೆ ನಮ್ ಲೋನ್ ವಾಪಸ್ ಕೊಡಬೇಕು ಅಂತ ನಮ್ಗೂ ರೆಸ್ಪಾನ್ಸಿಬಿಲಿಟಿ ಇರ್ಬೇಕು. ಅದೆಲ್ಲ ಇದೆ ಅಂದ್ರೆ ನಾವು ಯಾವಾಗ ಬೇಕಂದ್ರೆ ಬ್ಯಾಂಕ್ ಹತ್ರ ಕ್ವಶನ್ ಮಾಡ್ಬೋದು. ನಮ್ದೇ ದುಡ್ಡು, ನಾವೇ ಇಂಟ್ರೆಸ್ಟ್ ಕೊಡ್ತಾ ಇದೆ. ನಾನು ತುಂಬಾ ಇಶ್ಯೂಸ್ ಇದೆ. ಚೀಟಿಂಗ್ ಇಂದ ನಾನು ಹೇಳೋಕ್ ಆಗುದಿಲ್ಲ ಮೇಡಮ್. ಏನಂದ್ರೆ ಇದು ಪರ್ಪಸ್ಲಿ ಯಾರು ಚೀಟಿಂಗ್ ಮಾಡೋದಿಲ್ಲ, ಬಟ್ ಸಿಸ್ಟಮ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ. ಈ ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದಕ್ಕೂ ಬ್ರಾಂಚ್ ಲೆವೆಲ್, ರೀಜನಲ್ ಆಫೀಸ್ ಲೆವೆಲ್ ಅವರಕ್ಕೂ ಪವರ್ಸ್ ಇಲ್ಲ. ಅದು ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ಬ್ರಾಂಚ್ ಹತ್ರ ಹೋಗ್ಬಿಟ್ಟು ನಮ್ಗೆ ಎಷ್ಟು ಚಾರ್ಜ್ ಮಾಡ್ತೀರಾ ಅಂದ್ರೆ ಅವರು ಹೇಳ್ತಾರೆ ನಮ್ದು ಅಕೌಂಟ್ ಅನ್ನು ಚಾರ್ಜ್ ಮಾಡ್ತೀರಾ, ನಾವು ಏನು ಮಾಡಕ್ಕಾಗುತ್ತೆ, ಅದೇ ರೂಲ್ ಅಂತ ಹೇಳ್ತಾರೆ. ಅವರು ರೂಲ್ ಚೇಂಜ್ ಮಾಡೋದಕ್ಕೂ ಬ್ರಾಂಚ್ ಮ್ಯಾನೇಜರ್ ಲೆವೆಲ್ ಅಲ್ಲಿ ಏನು ಪವರ್ ಇಲ್ಲ. ಸೊ ನಾವು ನೆಕ್ಸ್ಟ್ ಲೆವೆಲ್ ಪಾಲಿಸಿ ಲೆವೆಲ್ ಇತರ ಇಶ್ಯೂಕ್ಕೆಲ್ಲ ಪಾಲಿಸಿ ಲೆವೆಲ್ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ಬೇಕು, ಬೇರೆ ಏನು ಆಪ್ಷನ್ ಇಲ್ಲ.